ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ನಿರೀಕ್ಷಿತ ಸ್ಥಾನ ಬಂದಿಲ್ಲ. ವಿಧಾನಸಭೆಗೆ ಆದಂತ ತಯಾರಿ ಲೋಕಸಭೆಯಲ್ಲಿ ಆಗಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಕೆಲ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಕಾರಣ ಹುಡುಕೋದಕ್ಕೆ ನಮ್ಮ ಅಭಿಪ್ರಾಯವನ್ನ ಸಂಗ್ರಹಿಸಿದ್ದಾರೆ. ಸತ್ಯಶೋಧನಾ ಸಮಿತಿ ತಡವಾಗಿ ಆದ್ರೂ ನಮ್ಮ ಅಭಿಪ್ರಾಯವನ್ನ ಕೇಳಿದೆ ಅಂತಲೂ ಕೂಡ ಬಿಕೆ ಹರಿಪ್ರಸಾದ್ ಹೇಳ್ಕೊಂಡಿದ್ದಾರೆ. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯಿಂದ ಫ್ಯಾಕ್ಟ್ ಫೈಂಡಿಂಗ್ ಟೀಮ್ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭೆಯಲ್ಲಿ ನಿರೀಕ್ಷೆಕ್ಕಿಂತ ನಮ್ಮ ಕಾಂಗ್ರೆಸ್ ಪಕ್ಷದ ನಿರೀಕ್ಷೆ ಏನಿತ್ತು ಅದು ಹುಸಿಯಾಗಿದ್ದವು ಯಾಕೆ ಅಂತ ಹೇಳಿ ಕಾರಣಗಳನ್ನು ಹುಡುಕಲಿಕ್ಕೋಸ್ಕರ ನಮ್ಮನ್ನೆಲ್ಲೂ ಸಹ ಭೇಟಿ ಮಾಡಿ ನಮ್ಮ ಅಭಿಪ್ರಾಯಗಳನ್ನು ತೆಗೆದುಕೊಂಡಿದ್ದಾರೆ. ಬಹಳ ಸಂತೋಷ. ತಡವಾದರೂ ಸಹ ಈ ಸಮಿತಿ ಬಂದು ಕನಿಷ್ಠ ಸೌಜನ್ಯವನ್ನು ತೋರಿಸಿ ನಮ್ಮಲ್ಲಿ ಚರ್ಚೆ ಮಾಡಿ ಏನೇನಾಗಿದೆ ಅನ್ನೋದನ್ನು ಕೇಳಿದ್ದಾರೆ. ಸವಿಸ್ತಾರವಾಗಿ ನಾವು ಅವ್ರಿಗೆ ಹೇಳಿದ್ದೀನಿ ಏನಾಗಿದೆ, ಏನಾಗಬೇಕಾಗಿತ್ತು ಅಂತ ಹೇಳಿ. ಆದ್ದರಿಂದ ಮುಂದೆ ಯಾವ ರೀತಿ ಅವರು ನಮ್ಮ ವಿಚಾರವನ್ನು ತೆಗೆದುಕೊಂಡು ಮುಂದಿನ ಕ್ರಮ ತೆಗೆದುಕೊಳ್ತಾರೆ ಅನ್ನೋದು ಕಾದು ನೋಡಿ. ಒಂದು ರೀತಿ ಇತ್ತು, ಲೋಕಸಭೆಯಲ್ಲಿ ಆ ರೀತಿ ಕಾಂಗ್ರೆಸ್ ಕೆಲಸ ಮಾಡಲಿಲ್ಲ ಅನ್ನೋದು ಆಪಾದನೆ. ವಿಧಾನಸಭೆ ಚುನಾವಣೆ ಕೆಲಸ ಮಾಡಿ ಆಪಾದನೆ ಎಲ್ಲ ಅಂಗೈ ಉಣಿಗೆ ಕನ್ನಡಿ ಬೇಕಾಗಿಲ್ಲ ನೋಡಲಿಕ್ಕೆ. ಅಸೆಂಬ್ಲಿ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತನೂ ಸಹ ಭಾರತೀಯ ಜನತಾ ಪಾರ್ಟಿನ ಸೋಲಿಸಬೇಕು. ಅದರಲ್ಲೂ ಸಹ ದುರ್ಬಲ ವರ್ಗದವ್ರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಸೋನಿಯಾ ಗಾಂಧಿ ಅವ್ರಿಗೂ ರಾಹುಲ್ ಗಾಂಧಿ ಅವರಿಗೆ ಭಾಳ ಕಿರುಕುಳ ಕೊಡ್ತಾ ಇರೋದ್ರಿಂದ ಶತಾಯಗತಾಯ ಸೋಲಿಸಬೇಕು ಅಂಥೇಳಿ ಎಲ್ಲರೂ ಸಹ ಕೆಲಸ ಮಾಡಿದ್ರು. ಆದರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಆ ಥರ ಆಗಲಿಲ್ಲ. ಆದ್ದರಿಂದ ಆ ಒಂದು ವಿಚಾರವನ್ನು ತಿಳಿಲಿಕ್ಕೋಸ್ಕರನೇ ಇಲ್ಲಿ ಬಂದಿದ್ದಾರೆ. ಅವ್ರಿಗೆಲ್ಲ ನಾವು ವಿವರವಾಗಿ ತಿಳಿಸಿದ್ವಿ. ಅಲ್ಲ, ಅವರು ಈಗ ಸ್ಥಿಮಿತವಾಗಿರ್ತಕ್ಕಂಥದ್ದು ಲೋಕಸಭಾ ಚುನಾವಣೆ ಕಾರಣಗಳೇನು ಅಂತ ಅದೆಲ್ಲವೂ ಸಹ ಬಂದ್ಬಿಡುತ್ತೆ. ಒಂದು ವರ್ಷದಲ್ಲಿ ಆಗಿರ್ತಕ್ಕಂಥದ್ದು ಸರ್ಕಾರ ಮತ್ತು ಪಕ್ಷ ಯಾವ ರೀತಿ ನಡೆದಿದೆ ಅನ್ನೋದು ಸಹ ವಿಚಾರ ಬರುತ್ತೆ. ಅದು ಅವ್ರ ಮಾಹಿತಿ ಕೇಳಿದ ಏನು ಮಾಹಿತಿ ಕೇಳಿದಾರೆ ಅದಕ್ಕೆ ಕೊಟ್ಟಿದ್ದೀವಿ.